ಹಾಯ್ ಅಮಿತ್, ಹಲೋ ಸರ್. ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ? ನಾನು ಕಂಪ್ಲೀಟ್ಲಿ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಐ ಡಿಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ KIT ಮಂಗಳೂರು. ನೀವು ಇವಾಗ ಏನು ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಪರಿಚಯ ಕೊಡ್ತೀರಾ? ಸದ್ಯದಲ್ಲಿ ನಾನ್ IT ಕೆಲಸ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ IT ಸ್ವಿಚ್ ಮಾಡಲೇಬೇಕು ಅಂತ ಹಠದಲ್ಲಿದ್ದೀನಿ. ನೀವು ಬೇಸಿಕಲಿ ನಾನ್ IT ಟು IT ಶಿಫ್ಟ್ ಆಗ್ತಿದ್ದೀರಾ, ಯಾತಕ್ಕೆ ಅಂತ ಕೇಳ್ಬೋದಾ? ಯಾಕಂದರೆ ಈಗ ಫೈನಾನ್ಷಿಯಲಿ ನವಡೇಸ್ ಎಲ್ಲರಿಗೂ ಗೊತ್ತಿದೆ IT ಫೈನಾನ್ಷಿಯಲಿ ತುಂಬ ಗ್ರೋತ್ ಇದೆ ಅಂತ. ಸೊ ವರ್ಕು ಹಾಗೆ ಪೀಸ್ ಆಫ್ ಮೈಂಡಲ್ಲೇ ಇರುತ್ತೆ. ಈಗ ನಾವು ಮೆಕ್ಯಾನಿಕಲಲ್ಲಿ ತುಂಬ ಪ್ರೆಷರ್ ಇರುತ್ತೆ. ನಾವು ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮಾಡಲಿಕ್ಕಾಗಲ್ಲ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ರೊಟೇಷನ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಕಂಪ್ಲೀಟ್ಲಿ ಐ ಚೂಸ್ ಇನ್ IT ಡಿಪಾರ್ಟ್ಮೆಂಟ್. ಸೊ ನಾನು IT ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾನು ಸ್ವಿಚ್ ಮಾಡಲೇಬೇಕು ಅಂತ ಇದ್ದೀನಿ. ಸೊ ನಂಗೆ ಪೀಸ್ ಆಫ್ ಮೈಂಡ್ ಇರುತ್ತೆ, ಫೈನಾನ್ಷಿಯಲಿನೂ ತುಂಬ ಗ್ರೋತ್ ಇರುತ್ತೆ ಅಂತ IT ಸೆಲೆಕ್ಟ್ ಮಾಡಿದ್ದೀನಿ. ನೀವು ಎಂಟ್ರಿನೇ ಚೂಸ್ ಮಾಡಿರೋದು ಯಾಕೆ ಅನ್ನೋ ಒಂದು ಪ್ರಮುಖ ಕಾರಣಗಳನ್ನು ಹೇಳ್ಬೋದಾ? ಎಂಟ್ರಿನ ಯಾಕೆ ಚೂಸ್ ಮಾಡಿದೆ ಅಂದರೆ, ನಾನು ಇನಿಷಿಯಲಿ IT ಹೋಗಲೇಬೇಕು ಅಂತ ಇದ್ದೆ. ಇನ್ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಾನು ಸರ್ಚ್ ಮಾಡ್ತಾನೇ ಇದ್ದೆ. ಆನ್ಲೈನಲ್ಲಿ ತುಂಬ ಕೋರ್ಸಸ್ ಇದೆ, ತುಂಬ ಕೋರ್ಸಸ್ಸು ಎಲ್ಲ ಕ್ಲಾಸಸ್ ಎಲ್ಲ ಇದೆ ಬೇರೆ ಕಡೆಯೂ. ನಾನು ಎಂಟ್ರಿನ ಯಾಕೆ ಚೂಸ್ ಮಾಡಿದೆ ಅಂದರೆ, ಐ ಸೀನ್ ಲಾಟ್ ಆಫ್ ವೀಡಿಯೋಸ್ ಇನ್ ದ ಎಂಟ್ರಿ. 5 videos ಐ ಸೀನ್ ಫ್ರಮ್ ಇಂಟ್ರಡಕ್ಷನ್ಸ್. ದ ವೇ ಆಫ್ ಟೀಚಿಂಗ್ ಆಫ್ ದ ಸರ್ಸ್, ಬಾಲು ಸರ್ಸ್, ಐ ರಿಯಲಿ ಲೈಕ್ಡ್ ಇಟ್. ಸೊ ನಾನು ಇನ್ನೂ ಬೇರೆ ವೀಡಿಯೋಸ್ ಬೇಕಂತ ಹೇಳಿದರೆ ಅದಕ್ಕೆ ನಾನು ಜಾಯಿನ್ ಆಗಬೇಕಿತ್ತು. ಸೊ ವೆಬಿನಾರ್ಸು ಅಟೆಂಡ್ ಮಾಡಿದೆ, ಫ್ರೀಲಾನ್ಸಿಂಗ್ ಫ್ರೀ ವೆಬಿನಾರ್ಸ್ 2 to 3 ವೆಬಿನಾರ್ಸ್ ಅಟೆಂಡ್ ಮಾಡಿದೆ. ಸೊ ಫೈನಾನ್ಷಿಯಲಿ ನಾನು ಸ್ಟಿಕ್ ಆಗಿಬಿಟ್ಟೆ, ನಾನು ಎಂಟ್ರಿಗೆ ಜಾಯಿನ್ ಆಗಲೇಬೇಕು ಅಂತ ಹೇಳಿ ನಾನು ಜಾಯಿನ್ ಆದೆ. ಈಗ ಪ್ರಾಯಶಃ ಎಲ್ಲರೂ ಆಫ್ಲೈನ್ ಕ್ಲಾಸಸ್ಸೇ ಚೂಸ್ ಮಾಡ್ತಾರೆ. ನೀವು ಆನ್ಲೈನ್ ಕ್ಲಾಸ್ನ ಚೂಸ್ ಮಾಡೋದಕ್ಕೆ ಮುಖ್ಯವಾದ ಕಾರಣಗಳೇನು? ಆನ್ಲೈನ್ ಕ್ಲಾಸ್ ಅಂದರೆ ಐ ಆಮ್ ವರ್ಕಿಂಗ್ ಪ್ರೊಫೆಷ್ನಲ್ ನಂದು. ಸೊ ವರ್ಕಿಂಗ್ ಪ್ರೊಫೆಷ್ನಲ್ ನನಗೆ ಕಂಫರ್ಟೇಬಲ್ ಟೈಮ್ ಬೇಕಾಗಿತ್ತು. ಸೊ ಎಂಟ್ರಿಯಲ್ಲಿ ಮಾತ್ರ ದೇ ಹ್ಯಾವ್ ಎ ಮಲ್ಟಿಪಲ್ ಚಾಯ್ಸಸ್. ಸೊ ಮಾರ್ನಿಂಗ್ ಬ್ಯಾಚಸ್ ಇತ್ತು, ಈವ್ನಿಂಗ್ ಬ್ಯಾಚಸ್ಸು ಇತ್ತು. ಸೊ ನಾನು ಸೆಲೆಕ್ಟ್ ಮಾಡಿರೋದು ಈವ್ನಿಂಗ್ ಬ್ಯಾಚಸ್ಸು. ನಂಗೆ ತುಂಬ ಕಂಫರ್ಟೇಬಲ್ 7:30 ಬ್ಯಾಚಸ್ಸು. ಸೊ ನಾನು ಪೀಸ್ ಆಫ್ ಮೈಂಡಿಂದ ವರ್ಕೆಲ್ಲ ಮುಗಿದ ಮೇಲೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಸೊ ನನಗೆ ಅದಕ್ಕೆ ನಾನು ಆನ್ಲೈನ್ ಕ್ಲಾಸಸ್ಸೇ ಚೂಸ್ ಮಾಡಿರೋದು. ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಹೇಳಿ. ಎಂಟ್ರಿ ಜಾಯ್ನ್ ಆದಮೇಲೆ ಹೇಗಿತ್ತು, ನಿಮ್ಮ ಅನುಭವಗಳನ್ನು ಹೇಳಿ. ಆಫ್ಟರ್ ಜಾಯ್ನಿಂಗ್ ಎಂಟ್ರಿ ಸೀರಿಯಸ್ಲಿ ಬಾಟಮ್ ಆಫ್ ಹಾರ್ಟ್ ನಾನು ತುಂಬ ಹ್ಯಾಪಿಯಾಗಿದ್ದೇನೆ ಅದರಲ್ಲಿ, ಎಂಟ್ರಿಯಲ್ಲಿ. ಯಾಕಂತ ಹೇಳಿದ್ರೆ ಎಂಟ್ರಿಯಲ್ಲಿ ತುಂಬ ಕ್ಲಾಸಸ್ಸು ಇದೆ. 2 to 3 ಕ್ಲಾಸಸ್ಸು ವೀಕ್ಲಿ, ಟೆಕ್ನಿಕಲ್ ಕ್ಲಾಸಸ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಕ್ಷನ್ಸ್ ಕ್ಲಾಸಸ್ಸು ಇದೆ. ಆ್ಯಂಡ್ ಫೈನಲಿ ವೀಕ್ಲಿ 2 or 3 ಕ್ಲಾಸಸ್ ಸ್ಪೀಕಾಥಾನ್ ಲ್ಯಾಬ್ಸ್, ಸೊ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಸೊ ಅದು ತುಂಬಾ ಖುಷಿ ಕೊಡುತ್ತೆ. ಇಲ್ಲಿವರೆಗೂ ನಾನು ಕ್ಲಾಸ್ ಮಿಸ್ ಮಾಡಿದ್ದೇ ಇಲ್ಲ ಎಂಟ್ರಿಯಲ್ಲಿ. ಸೊ ನಾನು 7:30 ಆಗೋದೇ ಕಾಯ್ತಾ ಇರ್ತೇನೆ. ಸೊ ಕ್ಲಾಸ್ ಯಾವತ್ತೂ ಅಟೆಂಡ್ ಮಾಡ್ತೇನೆ. ನಿಮ್ಮ ಪ್ರಾಜೆಕ್ಟ್ಗಳ ವಿವರಗಳನ್ನು ಕೊಡಿ. ಏನೇನು ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಅಂತ ಒಂಚೂರು ಎಕ್ಸ್ಪ್ಲನೇಷನ್ನ ಕೊಡಿ. ಇಲ್ಲಿವರೆಗೂ ಕಂಪ್ಲೀಟ್ಲಿ ನನ್ನ ಕೋರ್ಸ್ ಮುಗ್ದಿಲ್ಲ, ಆದರೂ ನಾನು ಕಲ್ತಿರೋ ಬೇಸ್ ಮೇಲೇ ನಾನೇ 3 to 4 ಪ್ರಾಜೆಕ್ಟ್ ಮಾಡಿದ್ದೀನಿ. ಮಿನಿ ಪ್ರಾಜೆಕ್ಟ್ ನಾನೇ ಮಾಡಿದ್ದೀನಿ. ಅಮೆಝಾನ್ ಫಸ್ಟ್ ಪೇಜ್ ಮಾಡಿದ್ದೀನಿ, ಆಮೇಲೆ ವಾಲ್ ಕ್ಲಾಕ್ ಮಾಡಿದ್ದೀನಿ, ಆಮೇಲೆ ಟಿಕ್ಟಾಕ್ ಟಾಯ್ ಗೇಮ್ಸ್ ಮಾಡಿದ್ದೀನಿ, ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ದೀನಿ, ಫ್ರಂಟ್ ಪೇಜಿದು. ಅದು ಲೈಕ್ ಕೊಟ್ಟಾಗ ಅದು ಹೇಗೆ ಜೂಮ್ ಇನ್ ಆ್ಯಂಡ್ ಜೂಮ್ ಔಟ್ ಆಗುತ್ತೆ, ಅದೆಲ್ಲ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನ ಈ ಕೋರ್ಸ್ಗೆ ನೀವು ರೆಫರ್ ಮಾಡ್ತೀರಾ? ಡೆಫಿನೆಟ್ಲಿ ನಾನು ರೆಫರ್ ಮಾಡ್ತೇನೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.